ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೂರನೇ ಅಲೆಯನ್ನು ತಡೆಯೋದಾದರೂ ಹೇಗೆ, ಒಮಿಕ್ರಾನ್ಗೆ ಕಡಿವಾಣ ಹೇಗೆ ಹಾಕಬೇಕು? ಇವತ್ತು ಮ್ಯಾರಥಾನ್ ಮೀಟಿಂಗ್, ರಾತ್ರಿನೇ ಹೊಸ ಗೈಡ್ಲೈನ್ಸ್ ಬರುವ ಸಾಧ್ಯತೆ. ಸಭೆ, ಹಬ್ಬ, ಸಮಾರಂಭಕ್ಕೆ ಬ್ರೇಕ್ ಹಾಕ್ತಾರಾ ನೋಡಬೇಕು. ಮತ್ತೆ ಬಂದಾಗುತ್ತಾ ಥಿಯೇಟರ್ಸ್ಗಳು ಕಾಯಬೇಕು. ಈ ಹೊತ್ತಿನ ಸ್ಪೆಷಲ್ ಇದು ಮೂರನೇ ಅಲೆ ಭೀತಿ, ಒಮಿಕ್ರಾನ್ ಭಯ. ಜಗತ್ತಿನಾದ್ಯಂತ ಎಲ್ಲರೂ ಈಗ ಯೋಚನೆ ಮಾಡ್ತಿರೋದು, ಸುದ್ದಿಯಲ್ಲಿರೋದು ಒಮಿಕ್ರಾನ್ ಭೀತಿಯಿಂದ. ಮೂರನೇ ಅಲೆ ಭೀತಿ ರೂಪಾಂತರಿ ಭಯದಲ್ಲಿ ಕರ್ನಾಡಿದೆ. ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ಒಮಿಕ್ರಾನ್ ಆರ್ಭಟ ತಡೆಯೋದಕ್ಕೆ ಸರ್ಕಾರ ಅಂದರೆ ಕರುನಾಡು ಸಿದ್ಧತೆ ಮಾಡ್ಕೋತಾ ಇದೆ. ಇವತ್ತು ಟಫ್ ರೂಲ್ಸ್ ಕುರಿತು ಮ್ಯಾರಥಾನ್ ಮೀಟಿಂಗ್ ಇದೆ. ಬ್ರೇಕಿಂಗ್ ನ್ಯೂಸ್. ಒಮಿಕ್ರಾನ್ ಹೊಸ ತಳಿ ಎಲ್ಲರ ನಿದ್ದೆಗೆಡಿಸಿದೆ. ಯಾಮಾರಿದ್ರೆ ಪ್ರಾಣ ತೆಗೆಯುತ್ತೆ. ಸೊ ಹಾಗಾಗಿ ಈಗಲೇ ಎಚ್ಚೆತ್ಕೊಳ್ತಾ ಇದೆ ಸರ್ಕಾರ. ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆರೋಗ್ಯ ಸಚಿವರದ್ದು. ಮತ್ತೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ಶುರುವಾಗ್ತಾ ಇದೆ. ಕಾಲೇಜು ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ. ಕಠಿಣ ಕ್ರಮಗಳ ಕುರಿತು ಆರೋಗ್ಯ ಇಲಾಖೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಿದ್ದಾರೆ. ಎಲ್ಲರಿಗೂ ಇರೋ ಕ್ವಶನ್ ಮಾರ್ಕ್ ಏನಪ್ಪ ಅಂದರೆ, ಅಯ್ಯೋ ಮತ್ತೆ ಏನಾದರೂ ಲಾಕ್ಡೌನ್ ಆಗ್ಬಿಡುತ್ತಾ ಅಂತ. ಲಾಕ್ಡೌನ್ ಕ್ರಮದ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿ ಚಿಂತನೆ ಇಲ್ಲ. ಕೋವಿಡ್ ತಡೆಗಟ್ಟುವತ್ತ ಸರ್ಕಾರ ಹೆಚ್ಚಿನ ನಿಗಾವನ್ನು ವಹಿಸ್ತಾ ಇದೆ. ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಮಾತಾಡಿದ್ದಾರೆ. ಲಾಕ್ಡೌನ್ ಕ್ರಮದ ಬಗ್ಗೆ ಸದ್ಯಕ್ಕೆ ಯಾವುದೇ ಚಿಂತನೆ ಇಲ್ಲ. ಕೋವಿಡ್ ತಡೆಗಟ್ಟುವತ್ತ ಸರ್ಕಾರ ಹೆಚ್ಚಿನ ನಿಗಾ ವಹಿಸಿದೆ ಎಂದರು ಮುಖ್ಯಮಂತ್ರಿಗಳು. ಜನ ಹೆಚ್ಚು ಸೇರೋ ಕಡೆ ಕೋವಿಡ್ ರೂಲ್ಸ್ ಪಾಲಿಸಬೇಕು. ಇವತ್ತು ಸಭೆ ಬಳಿಕ ಮಾರ್ಗಸೂಚಿ ಬಗ್ಗೆ ಗಮನ ಹರಿಸ್ತೀವಿ. ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಒಂದು ಕಡೆ ಹೊಸ ತಳಿ ಒಮಿಕ್ರಾನ್ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಏನು ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಒಂದನ್ನು ನಾವು ಗಮನಿಸ್ತಾ ಇದ್ದೇವೆ. ವಿದೇಶದಿಂದ ಬಂದಂಥ ಪ್ರಯಾಣಿಕರ ಬಗ್ಗೆ ಭಾಳ ವಿಶೇಷವಾದಂಥ ನಿಗಾವನ್ನು ಇಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅವರ ಟ್ರ್ಯಾಕಿಂಗು, ಟ್ರೇಸಿಂಗು, ಕ್ಲಸ್ಟರಲ್ಲಿ ಭಾಗವಹಿಸೋರನ್ನ ಎಲ್ಲರನ್ನೂ ಕೂಡ ಟೆಸ್ಟ್ ಮಾಡಬೇಕು. 7th ಡೇ ಮತ್ತೊಮ್ಮೆ ಟೆಸ್ಟ್ ಮಾಡಬೇಕು ಮತ್ತು ಅವ್ರ ಸಂಪರ್ಕ ಬಂದವ್ರನ್ನೂ ಕೂಡ ಟೆಸ್ಟ್ ಮಾಡಬೇಕು. ಭಾಳ ಕೂಲಂಕುಷವಾಗಿ ಅವರು ಎಲ್ಲವನ್ನು ಕೂಡ ಸಭೆಯನ್ನು ಮಾಡಿ, ಅಲ್ಲಿಯ ಸಭೆಯ ಔಟ್ಕಮ್ ಏನಿದೆ ಅದು ನನ್ನ ಜೊತೆಗೆ ಮಾತನಾಡ್ತಾರೆ. ಆಮೇಲೆ ಮುಂದಿನ ಇರುವಂಥ ಸ್ಥಿತಿಯನ್ನು ಗಮನಿಸಿ ಮಾಡ್ತೀವಿ. ಆದರೆ ಒಂದು ಲಾಕ್ಡೌನ್ ಆಗಲಿ ಅಥವಾ ಭಾಳಷ್ಟು ಊಹಾಪೋಹಗಳಲ್ಲಿರುವಂಥ ಕ್ರಮಗಳ ಬಗ್ಗೆ ಸರ್ಕಾರ ಮುಂದೆ ಇಲ್ಲ. ಅದರ ಬಗ್ಗೆ ಈಗ ಸದ್ಯಕ್ಕೆ ಆ ಪ್ರಶ್ನೆನೇ ಇಲ್ಲ. ಜನಜೀವನ ಯಾವ ರೀತಿ ನಡೀತಾ ಇದೆ ಅದೇ ರೀತಿ ನಡಿಬೇಕು. ಆದರೆ ಜನರಲ್ಲಿ ಮತ್ತು ವಿಶೇಷವಾಗಿ ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಕೋವಿಡ್ ನಾಮ್ಸನ್ನು ಫಾಲೋ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮಾಡ್ತೇನೆ. ಮತ್ತು ಸಂಘ ಸಂಸ್ಥೆಗಳಲ್ಲಿ ಎಲ್ಲಿ ಜನ ಸೇರಿಸ್ತಾರೆ ಆ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಶರಣು ಹಂಪಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು. ಸರ್ಕಾರ ಈ ಮೂರನೇ ಅಲೆ ಭೀತಿ ಮತ್ತು ಒಮಿಕ್ರಾನ್ನ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದೆ ಮತ್ತು ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಏನೆಲ್ಲ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೆ? ಗುಡ್ ಮಾರ್ನಿಂಗ್ ಹರೀಶ್. ಯಾಕಂದ್ರೆ ಒಮಿಕ್ರಾನ್ ಆತಂಕ ಬಹಳಷ್ಟು ಕಾಡ್ತಾ ಇದೆ. ಇದರ ಜೊತೆಗೆ ಡೆಲ್ಟಾ ಪ್ಲಸ್ ಕೂಡ ಆತಂಕ ಇದೆ ಅಂತ ಹೇಳಿ ಸಿಎಂ ಬೊಮ್ಮಾಯಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸರಣಿ ಸಭೆಗಳನ್ನ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ನಡೆಸಲಿದ್ದಾರೆ. ಒಟ್ಟು 3 ಸಭೆಗಳು ಪ್ರಮುಖವಾಗಿ ನಡೆಯಲಿರೋದು. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಮತ್ತು ತಜ್ಞರ ಜೊತೆಗೆ ಮೊದಲ ಸಭೆ 11:15 ಆಗುತ್ತೆ. ಅದಾದ ನಂತರ ಇನ್ನೂ 2 ಸಭೆಗಳು ಕೂಡ ಆರೋಗ್ಯ ಇಲಾಖೆ ಸಚಿವರ ಅಧಿಕಾರಿಗಳ ಜೊತೆಗೂ ಸಭೆ ನಡೆಯುತ್ತೆ ಮತ್ತು ವೈದ್ಯಕೀಯ ಶಿಕ್ಷಣ ವ್ಯಾಪ್ತಿಯಲ್ಲಿರುವಂತಹ ಅಧಿಕಾರಿಗಳ ಜೊತೆಗೂ ಕೂಡ ಸಭೆ ನಡೆಯುತ್ತೆ. ಈ 3 ಸಭೆಗಳ ಪ್ರಮುಖ ಉದ್ದೇಶ ಇರೋದು ಒಮಿಕ್ರಾನ್ ಮತ್ತು ಡೆಲ್ಟಾ ಪ್ಲಸ್ ಎರಡರ ಹಿನ್ನೆಲೆಯಲ್ಲಿ ಆತಂಕನೂ ಕೂಡ ಇದೆ. ಈ ಎರಡರ ವಿಷಯದ ಹಿನ್ನೆಲೆಯಲ್ಲಿ ಮತ್ತೇನು ಮಾರ್ಗಸೂಚಿಗಳನ್ನ ಮಾಡಬೇಕಾಗುತ್ತೆ. ಸರ್ಕಾರ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಗೈಡ್ಲೈನ್ಸ್ ಗಳನ್ನ
ಹೊರ ರಾಜ್ಯಗಳಿಂದ ಬರುವಂಥವ್ರಿಗೆ, ಅದರಲ್ಲೂ ಕೂಡ ಹೊರ ದೇಶಗಳಿಂದ ಬಂದಂಥವರಿಗೆ ಅವರಿಗೆ ಯಾವ ರೀತಿಯಾಗಿ RT-PCR ಟೆಸ್ಟ್ ಮಾಡಬೇಕು ಮತ್ತು ಬಂದ ನಂತರವೂ ಕೂಡ 7ನೇ ದಿನಕ್ಕೆ ಮತ್ತೆ ಹೇಗೆ ಟೆಸ್ಟ್ ಮಾಡಬೇಕು ಮತ್ತು ಅವರು ಕ್ವಾರಂಟೈನ್ ಮಾಡೋದಾದ್ರೆ ಆಸ್ಪತ್ರೆಯಲ್ಲೇ ಕ್ವಾರಂಟೈನ್ ಮಾಡಬೇಕಾಗತ್ತೆ ನೆಗೆಟಿವ್ ರಿಪೋರ್ಟ್ ಇದೆ, ಅಥವಾ ಅವರನ್ನ ಮನೆಯಲ್ಲೇ ಕ್ವಾರಂಟೈನ್ ಮಾಡಬಹುದು. ಹೀಗೆ ಪ್ರಮುಖ ವಿಚಾರಗಳೆಲ್ಲ, ಅದರಲ್ಲೂ ಕೂಡ ಗಡಿ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಇವತ್ತು ಅಭಿಪ್ರಾಯಗಳನ್ನ ತಜ್ಞರ ಸಲಹೆಯನ್ನ ಕೂಡ ಪಡಿತಾರೆ. ಸೊ ಇದರಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಬೆಳಗಾವಿ ಅಧಿವೇಶನ ಕೂಡ ಇದೆ, ವಿಧಾನಸಭೆ ಚುನಾವಣೆಯನ್ನು ಕೂಡ ನಡೀತಾ ಇದೆ. ಈ ಮಧ್ಯೆ ಹೊಸ ವರ್ಷಾಚರಣೆ ಮತ್ತು ಹಬ್ಬಗಳು ಸಮಾರಂಭಗಳಿದ್ದಾವೆ. ಇವುಗಳಲ್ಲಿ ನಾವು ಯಾವ ರೀತಿಯಾಗಿ ಮಾರ್ಗಸೂಚಿಗಳನ್ನ ನಾವು ಪಾಲನೆ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಕೊರೋನಾ 3ನೇ ಅಲೆ ಕೇಸಸ್ ಕಳೆದ ಒಂದು ವಾರದಿಂದ ನೋಡ್ತಾ ಇದ್ರೆ ಅಂದ್ರೆ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಇವತ್ತು ಕೊಡುವಂತ ಸಲಹೆಗಳೇನಿದೆ ಬಹಳ ಪ್ರಮುಖ ಆಗತ್ತೆ. ಇವತ್ತು 3 ಸಭೆಗಳ ನಂತರ ಪರಾಮರ್ಶಿಸಿ ಅವುಗಳನ್ನ ಒಂದು ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಸ್ವತಃ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಕೊಡ್ತಾರೆ. ಅದಾದ ನಂತರ ಯಾವ ರೀತಿಯಾಗಿ ಗೈಡ್ಲೈನ್ಸ್ ಗಳನ್ನ ಹೊರಡಿಸಬೇಕಂತ ಹೇಳಿ ಇವತ್ತು ಸಂಜೆ ಅಥವಾ ನಾಳೆ ಹೊರಡಿಸುವಂತ ಸಾಧ್ಯತೆ ಇದೆ. ಆದ್ರೆ ಒಂದು ವಿಷಯವನ್ನ ಬಹಳ ಸ್ಪಷ್ಟಪಡಿಸಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿರೋದು, ಆರೋಗ್ಯ ಸಚಿವರು ಕೂಡ ಸ್ಪಷ್ಟಪಡಿಸಿರೋದೇನೆಂದ್ರೆ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಅಂತ ಪ್ರಸಂಗ ಇಲ್ಲ, ಸದ್ಯಕ್ಕೆ ಮಾಡೋದಿಲ್ಲ. ಯಾಕಂದ್ರೆ ಒಮಿಕ್ರಾನ್ ವಿಶ್ವದ 18 ಈಗಾಗಲೇ ದೇಶಗಳಿಗೆ ವ್ಯಾಪಿಸಿದೆ. ನಮ್ಮ ದೇಶಕ್ಕೆ ವ್ಯಾಪಿಸಿದ ರೀತಿಯಾಗಿ ಇನ್ನೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಬರುವ ಮುನ್ನವೇ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸೋಣ. ಬಂದ ನಂತರ, ಯಾಕಂದ್ರೆ ಕೊರೋನಾ ಮೊದಲ ಅಲೆ ಮತ್ತು 2ನೇ ಅಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆ ಆಯಿತು, ಅವುಗಳ ಅನಾಹುತಗಳು ಏನಿದಾವೆ ಅನ್ನೋದು ಕಣ್ಣು ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಇದರ ತೀವ್ರತೆ ಬಹಳ ಜಾಸ್ತಿ ಇದೆ, ಸೊ ಈ ಹಿನ್ನೆಲೆಯಲ್ಲಿ ಅದು ಬಾರದಂತೆ ಎಚ್ಚರಿಕೆ ವಹಿಸಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಸ್ವತಃ ಪ್ರಧಾನಿಯವರು ಸಭೆಗಳನ್ನು ನಡೆಸಿ ರಾಜ್ಯಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ರು. ಅದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನೀಡಿದಂತಹ ಸಲಹೆಗಳು, ಮಾರ್ಗದರ್ಶನಗಳಿದ್ದಾವೆ. ಅವುಗಳ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಪ್ರತ್ಯೇಕ ಗೈಡ್ಲೈನ್ಸ್ ಗಳನ್ನ ಇವತ್ತು ಸಂಜೆ ಅಥವಾ ನಾಳೆ ಹೊರಡಿಸಲಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶರಣ ಹಂಪಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕರ್ನಾಟಕದಲ್ಲಿ ಒಮಿಕ್ರಾನ್ ಸೋಂಕಿನ ಭೀತಿ, ಹಾಗಾಗಿ KIAL ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೆಚ್ಚಿನ ನಿಗಾ ವಹಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. KIAL ಅಪ್ಡೇಟ್ ಇದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಹೈ ರಿಸ್ಕ್ ದೇಶಗಳಿಂದ ಯಾರ್ಯಾರು ಪ್ರಯಾಣಿಕರು ಬರ್ತಾರೆ ಅವ್ರ ಮೇಲೊಂದು ಕಣ್ಣಿಟ್ಟಿರ್ತಾರೆ, ಇಡಲೇಬೇಕು ಅಂಥದ್ದೇ ಪರಿಸ್ಥಿತಿ ಇದೆ. ಕೇಂದ್ರದ ಸೂಚನೆಯಂತೆ ಎಲ್ರಿಗೂ RT-PCR ಟೆಸ್ಟ್, ಬೇರೆ ಬೇರೆ ಆ ಹೈ ರಿಸ್ಕ್ ದೇಶಗಳಿಂದ ಬರೋರಿಗೆ ನನ್ನ ಪ್ರಕಾರ ಯಾವುದೇ ದೇಶದಿಂದ ಬಂದರೂ ಮಾಡಬೇಕೀಗ. ದೇಶಗಳಿಂದ ಯಾರ್ಯಾರು ಬರ್ತಾರೆ ಪ್ರಯಾಣಿಕರಿಗೆ ಟೆಸ್ಟ್ ಮಾಡ್ತಾರೆ. ಟೆಸ್ಟಿಂಗು, ಡಾಟಾ ಎಂಟ್ರಿ ಮಾಡೋದಕ್ಕೆ ಸಿಬ್ಬಂದಿಗಳು ಈಗ ಹೆಚ್ಚಳ ಆಗಿದ್ದಾರೆ. ನಾಳೆಯಿಂದ ಎಲ್ಲ ಪ್ರಯಾಣಿಕರ ಡಾಟಾಗಳನ್ನು ಪಡೆದು ಟೆಸ್ಟ್ ಮಾಡ್ತಾರೆ. ಏರ್ಪೋರ್ಟ್ಗೆ ಬಂದವರಿಂದ ಪಾಸ್ಪೋರ್ಟ್ ಪಡೆದು ಟೆಸ್ಟ್ ಮಾಡ್ತಾರೆ. RT-PCR ವರದಿ ನೆಗೆಟಿವ್ ಬಂದರೆ ಪಾಸ್ಪೋರ್ಟ್ ವಾಪಸ್ ಕೊಡ್ತಾರೆ, ಪ್ಲೀಸ್ ಗೋ ಥ್ಯಾಂಕ್ ಯು ಅಂತ. ಪಾಸಿಟಿವ್ ಬಂತು, ಪಾಸ್ಪೋರ್ಟ್ ಹಂಗೆ ಇಟ್ಕೊಂಡು ಬನ್ನಿ, ನಿಮಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಕ್ವಾರಂಟೈನ್ ಮಾಡಿ ಅವರು ಟ್ರೀಟ್ಮೆಂಟ್ ಶುರು ಆಗುತ್ತೆ. ಇದಿಷ್ಟು ಏರ್ಪೋರ್ಟ್ ಅಪ್ಡೇಟ್. ಬ್ರೇಕಿಂಗ್ ನ್ಯೂಸ್. ಹೌದಲ್ಲ, ಕೊರೋನಾ ಹೆಚ್ಚಾಗ್ತಾ ಇದೆ, ಒಮಿಕ್ರಾನು, ಏರ್ಪೋರ್ಟಲ್ಲಿ ಜನ ಕಡಿಮೆ ಆಗಿರ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಅದು ಸುಳ್ಳು ಅಂತ ಇದೀಗ ಬರ್ತಿರೋಂಥ ಬ್ರೇಕಿಂಗ್ ನ್ಯೂಸ್ ನೋಡಿ. ಒಮಿಕ್ರಾನ್ ಟೆನ್ಷನ್ನಲ್ಲೂ ಕೂಡ ಏರ್ಪೋರ್ಟಲ್ಲಿ ಜನ ಏರ್ಪೋರ್ಟ್ಗೆ ಬರುವಂಥ ಪ್ರಯಾಣಿಕರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್. ಮೇ ಬಿ ಜನ ಯೋಚನೆ ಮಾಡ್ತಿರ್ಬೋದು, ಲಾಕ್ಡೌನ್ ಆಗ್ಬಿಟ್ರೆ ಯಾಕೆ ಬೇಕಪ್ಪ, ನಾವೆಲ್ಲ ವಾಪಸ್ ಹೊಟ್ಟೋಗೋಣ ಅಥವಾ ಇನ್ನೆಲ್ಲ ಹೋಗ್ಬೋಣ ಅಂತ. ಅವರೆಲ್ಲ ವಾಪಸ್ ಹೋಗ್ತಾನೂ ಇರ್ಬೋದು, ಗೊತ್ತಿಲ್ಲ. 2 ದಿನಗಳಿಂದ ಬುಕಿಂಗ್ ಮತ್ತು ಪ್ರಯಾಣಿಕರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆಯಂತೆ. ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಪ್ರಯಾಣಿಕರು ತುಂಬ ಜನ ಬರ್ತಿದ್ದಾರಂತೆ. RT-PCR ಟೆಸ್ಟ್ ಹೆಚ್ಚಾಗಿರೋದಕ್ಕೆ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. 2 ಕಡೆನೂ ಟೆಸ್ಟ್ ಮಾಡಿಸ್ಬೇಕು, ಏನ್ರಿ ಇದು, ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡೆಲ್ಲ ಕೊಟ್ಟು ಬಂದಿದ್ದೀವಿ ತಾನೆ, ಇಲ್ಲೇ ಯಾಕೆ ಟೆಸ್ಟ್ ಮಾಡಿಸ್ಬೇಕು ಅಂತ ಅವರು. ಅದ್ರೇನು ಮಾಡೋದು, ಸ್ಟೇಟ್ ಟು ಸ್ಟೇಟ್ ಬಂದಾಗ ಸಮಾಧಾನಕ್ಕೆ ಇವರು ಟೆಸ್ಟ್ ಮಾಡ್ತಾರೆ, ಆ ಸ್ಟೇಟಿಂದ ಕಳಿಸ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ವಾಪಸ್ ಬರ್ಬೇಕಾದ್ರೆ ಅವರು ಟೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಡೊಮೆಸ್ಟಿಕ್ ಏನಾದರೂ ಫ್ಲೈ ಮಾಡೋರಿದ್ದರೆ ಮಿನಿಮಮ್ ಒಂದು 3 ರಿಂದ 4 ತಾಸು ಮುಂಚೆ ಹೋಗ್ಬಿಡಿ ಏರ್ಪೋರ್ಟ್ಗೆ. ಅಂದ್ರೆ ಅರ್ಥ ಮಧ್ಯಾಹ್ನ 12 ಗಂಟೆ ಫ್ಲೈಟ್ ಇದ್ದರೆ ನೀವು ಬೆಳಗ್ಗೆ 9 ಗಂಟೆಗೆ ಹೋಗಿ ಅಲ್ಲಿರಬೇಕು. ಸೊ ಅದು ಪ್ರೊಸೆಸ್ ನಡೆಯೋದು ಎಲ್ಲರೂ ಇದ್ದಾಗ. ಸೊ ಹಾಗಾಗಿ ಕೇರ್ಫುಲ್, ಹುಷಾರು. ಏನಿಲ್ಲ, 2 ಡೇಸ್ ಮುಂಚೆ ಒಂದು RT-PCR ಮಾಡಿಸಿರ್ತೀವಲ್ವಾ, ಇಲ್ಲೂ ಬಂದು ಮಾಡಿಸ್ಬೇಕಲ್ವಾ, ಅಲ್ಲೂ ದುಡ್ಡು ಕೊಡ್ತೀವಿ, ಇಲ್ಲೂ ದುಡ್ಡು ಕೊಡ್ತೀವಿ. ಇಲ್ಲಿ ಸ್ವಲ್ಪ ಕಡಿಮೆ ಮಾಡಲಿ ಅಂತ ಅಷ್ಟೇ. 3000 ಇಲ್ಲಿ
3000 ಬದಲು 1200 300 ತೊಗೊಂಡ್ಲಿ ಅಂತ ಅಷ್ಟೇ. ಕಾಸ್ಟ್ ಕಡಿಮೆ ಮಾಡಲಿ, ಬಟ್ ಸೇಫ್ಟಿ ವೈಸ್ ಪ್ರತಿಯೊಬ್ಬರಿಗೂ ಮಾಡಲಿ, ಬೇಡ ಅಂತ ಹೇಳಲ್ಲ. ನನ್ನ ಸೇಫ್ಟಿ ಹೆಂಗೆ ನಾವು ರೂಲ್ಸ್ನ ಪ್ರೋಟೋಕಾಲ್ಸ್ನ ನಾವು ಮೇಂಟೈನ್ ಮಾಡಬೇಕೋ ಅದನ್ನು ಮಾಡ್ಕೊಂಡು ಹೋಗೋಣ ಅಷ್ಟೇ. ಡಿಸ್ಟೆನ್ಸ್ ಆಗಲಿ, ಒಂದು ಸ್ಯಾನಿಟೈಸೇಷನ್ ಆಗಲಿ, ಮತ್ತು ಈವನ್ ನಾವು ಮಾಸ್ಕ್ ಕಂಪಲ್ಸರಿ ವೇರ್ ಮಾಡಿ ಅಂತ ಏನು ಭಯ ಏನಿಲ್ಲ ಅನ್ಸುತ್ತೆ. ಈಗಲೇ ನಾವು 2 ಇಯರ್ಸಿಂದ ಭಯ ಪಡ್ಕೊಂಡು ಇದಾಗ್ಬಿಟ್ಟಿದ್ವಲ್ಲ. ನಾವು ನಮ್ಮ ಮಗಳು ಎಲ್ಲ ಸೇರಿ 10 ಜನ ದುಬೈಗೆ ಹೋಗ್ತಿದ್ದಾರೆ. ಈಗ ನಾವು ನೆನ್ನೆನೇ ಆರ್ಟಿಫಿಷಿಯಲ್ 3 ಡೇಸ್ ಮುಂಚೆನೇ RT-PCR ಟೆಸ್ಟ್ ಹೊರಗಡೆ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ, ಮಾಡಿಸ್ಕೊಂಬಂದಿದ್ದೀವಿ. ಇಲ್ಲಿ ರ್ಯಾಪಿಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ, ಮಾಡಿಸಿದ್ದೀವಿ. ಪ್ರೋಟೋಕಾಲ್ ಪ್ರಕಾರ ಗೌರ್ಮೆಂಟ್ ನಾರ್ಮ್ಸ್ ಏನಿದೆ ಅದನ್ನು ಮಾಡಿಸಿದ್ದೀವಿ. ಏನಂದರೆ 3000 ರುಪೀಸ್ ತುಂಬ ಕಾಸ್ಟ್ಲಿ ಆಯಿತು ಅಂತ ಅಷ್ಟೇ. ಈಗ 10 ಜನಕ್ಕೆ 30,000 ರೂಪಾಯಿ ಆಯಿತು, ಒಂದು ಹೋಗಿ ಬರೋ ಚಾರ್ಜ್ ಥರ ಇದಾಯಿತು. ಸೊ ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡೋದ್ರಿಂದ ಗೌರ್ಮೆಂಟು ಈ ದುಡ್ಡಿನ ವಿಚಾರಕ್ಕೆ ಒಂದು ಕನ್ಸರ್ನ್ ಇದೆ, ನೋಡೋಣ ಅದನ್ನು ರಿವೈಸ್ ಮಾಡಿ ಏನಾದ್ರು ಕಡಿಮೆ ಮಾಡ್ತಾರಾ ಅಂತ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅಲ್ಲಿ ನನ್ನ ಸಹೋದ್ಯೋಗಿ ಮನುಕುಮಾರ್ ಹೋಗಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಿಮ್ಮ ಮುಂದೆ. ದೇಶದೆಲ್ಲೆಡೆ ಆತಂಕ ಸೃಷ್ಟಿ ಮಾಡಿದಂಥ ಹೊಸ ರೂಪಾಂತರಿ ವೈರಸ್ನ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ನೀವು ವಿಜುವಲ್ಸ್ನಲ್ಲಿ ನೋಡ್ಬೋದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೈ ರಿಸ್ಕ್ನ 10 ದೇಶಗಳಿಂದ ಬರುವಂಥ ಪ್ರತಿಯೊಬ್ಬ ಪ್ರಯಾಣಿಕರ ಮೇಲೂ ಕಟ್ಟುನಿಟ್ಟಿನ ನಿಗಾ ವಹಿಸಿರುವಂಥದ್ದು. ಪ್ರತಿಯೊಬ್ಬ ಪ್ರಯಾಣಿಕನ ಪಾಸ್ಪೋರ್ಟ್ ಏರ್ಪೋರ್ಟ್ಗೆ ಬಂದ ತಕ್ಷಣವೇ ಪ್ರತಿಯೊಬ್ಬ ಪ್ರಯಾಣಿಕನ ಪಾಸ್ಪೋರ್ಟನ್ನು ವಶಕ್ಕೆ ಪಡೆದುಕೊಂಡು ನಂತರ ಅವರಿಗೆ ಇಲ್ಲಿ RT-PCR ಟೆಸ್ಟ್ನ ಮಾಡಲಾಗ್ತದೆ. RT-PCR ಟೆಸ್ಟ್ನಲ್ಲಿ ನೆಗೆಟಿವ್ ಬಂದ ನಂತರ ಅವರ ಫೋನ್ ನಂಬರು ಮತ್ತು ವಿಳಾಸವನ್ನು ಬರೆದುಕೊಂಡು ನಂತರ ಅವ್ರನ್ನ ಏರ್ಪೋರ್ಟ್ನಿಂದ ಹೊರಗೆ ಬಿಡುವಂಥದ್ದು. ಪ್ರತಿಯೊಬ್ಬರಿಗೂ ಸಹ RT-PCR ಕಡ್ಡಾಯವಾಗಿರೋಂಥದ್ದು. ನೆಗೆಟಿವ್ ಬಂದಂಥವ್ರೂ ಸಹ ಯಾವುದಾದ್ರೂ ಹೋಟೆಲು ಅಥವಾ ವಿಳಾಸದಲ್ಲಿ ಅವ್ರು ಎಲ್ಲಿ ತಂಗ್ತಾರೆ ಅನ್ನೋವಂಥದ್ದು ಟ್ರಾವೆಲರ್ ಹಿಸ್ಟ್ರಿಯನ್ನು ಪಡೆದುಕೊಂಡು ನಂತರ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಅವರ ಮೇಲೆ ನಿಗಾ ಇಡುವಂಥದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ RT-PCR ಮಾಡೋದಕ್ಕಾಗಿ ಹೆಚ್ಚಿನ ಸಿಬ್ಬಂದಿಯನ್ನು ಸಹ ನೇಮಕ ಮಾಡಿರುವಂಥದ್ದು. 3 ಪಾಳ್ಯದಲ್ಲಿ ಇಲ್ಲಿನ ಸಿಬ್ಬಂದಿಗಳು ವರ್ಕ್ ಮಾಡೋವಂಥದ್ದು. ಪ್ರತಿಯೊಬ್ಬ ಕಸ್ಟಮರ್ನೂ ಸಹ ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ನಂತರ ಅವ್ರನ್ನ ಪ್ರತಿಯೊಂದು ಹಂತದಲ್ಲೂ ಸಹ ಟೆಸ್ಟ್ ಮಾಡಿ ಅವರ ಮೇಲೆ ನಿಗಾ ಇಟ್ಟಿರುವಂಥದ್ದು. ನಾಳೆಯಿಂದ ಕೇಂದ್ರ ಸರ್ಕಾರದಿಂದ ಹೊಸ ಗೈಡ್ಲೈನ್ಸ್ ಬಂದ ನಂತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಲವೊಂದು ನಿಯಮಗಳನ್ನು ಜಾರಿಗೆ ತರುವಂಥದ್ದು. ಈ ಎಲ್ಲ ನಿಯಮಗಳನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಳೆಯಿಂದ ಜಾರಿ ತರ್ತಕ್ಕಂಥದ್ದು. ಒಟ್ಟಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಮನುಕುಮಾರ್ HK, ದೇವನಹಳ್ಳಿ. ನೆನಪಿರಲಿ, ತೊಲಗಿಲ್ಲ ಕರೋನಾ, ಜೀವ ತುಂಬ ಜೋಪಾನ. 1 ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಸೆಕೆಂಡ್ ಡೋಸ್. ತಪ್ಪದೆ ಹಾಕಿಸ್ಕೊಳ್ಳಿ 2ನೇ ಡೋಸ್ ವ್ಯಾಕ್ಸಿನ್. ನ್ಯೂಸ್ 18 ಕನ್ನಡದ ಅಭಿಯಾನ ಇದು. ಆಪ್ತರಕ್ಷಕ 2. ನಮ್ಮ ದೇಶದಲ್ಲಿ 100 ಕೋಟಿ ಲಸಿಕೆ ಆಗಿದೆ. ಮೊದಲ ಡೋಸ್ ಲಸಿಕೆ ತೆಗೆದುಕೊಳ್ಳುವಷ್ಟು ಆಸಕ್ತಿ ಈ 2ನೇ ಡೋಸ್ ತೆಗೆದುಕೊಳ್ಳುವಲ್ಲಿ ಜನರು ಅಷ್ಟೊಂದು ತೋರಿಸ್ತಿಲ್ಲ ಅನ್ನಿಸ್ತಾ ಇದೆ. ಮೊದಲ ಡೋಸ್ ಲಸಿಕೆ ತೆಗೆದುಕೊಂಡು 2ನೇ ಡೋಸ್ ಲಸಿಕೆ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿರೋರು ದಯವಿಟ್ಟು 2ನೇ ಡೋಸನ್ನು ತೆಗೆದುಕೊಳ್ಳಿ. ನಟ ರಮೇಶ್ ಅರವಿಂದ್ ಇದ್ರ ಬಗ್ಗೆ ಕರೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಮ್ಮ ದೇಶದಲ್ಲಿ ಈ ಕೊರೋನಾ ಈ ರೀತಿ ಕಡಿಮೆ ಆಗಿರೋದಕ್ಕೆ ಮುಖ್ಯವಾದ ಕಾರಣ ವ್ಯಾಕ್ಸಿನೇಷನ್. ಆಗಲಿ 100 ಕೋಟಿ ವ್ಯಾಕ್ಸಿನೇಷನ್ ಡೋಸಸ್ ಕೊಟ್ಟಿದ್ದಾರೆ ಅಂತ ಕೇಳಿ ಭಾಳ ಹೆಮ್ಮೆ ಆಗುತ್ತೆ. ಈಗ ಎಷ್ಟೊಂದು ಜನ ಮೊದಲನೇ ಡೋಸ್ ತೊಗೊಂಡಿದ್ದೀರಾ, ಬಟ್ 2ನೇ ಡೋಸ್ ತೊಗೊಳಕ್ಕೆ ಯಾಕೋ ಹಿಂಜರಿತಿದ್ದೀರಾ ಅಥವಾ ಸಮಯ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಯಾರು ಮೊದಲನೇ ಡೋಸ್ ತೊಗೊಂಡು ಸೆಕೆಂಡ್ ಡೋಸ್ ತೊಗೊಂಡಿಲ್ಲ, ದಯವಿಟ್ಟು ಸೆಕೆಂಡ್ ಡೋಸ್ ತೊಗೊಳ್ಳಿ. ನಾನು ತೊಗೊಂಡಿದ್ದೀನಿ, ನನ್ನ ಶ್ರೀಮತಿ ಅವ್ರು ತೊಗೊಂಡಿದ್ದಾರೆ, ನಮ್ಮ ಅಮ್ಮ ತೊಗೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕೇರ್ಲೆಸ್ ಆಗಿರಬೇಡಿ. ಅಷ್ಟು ಫಸ್ಟ್ ಡೋಸ್ ತೊಗೊಂಡಿದ್ದಿಲ್ಲ, ಅಷ್ಟು ಈ ಎಂಥ್ಯೂಸಿಯಾಸ್ಟಿಕ್ ಉತ್ಸಾಹದಿಂದ ಮೊದಲನೇ ಡೋಸ್ ತೊಗೊಂಡ್ರಿ, 2ನೇ ಡೋಸ್ನ ಯಾಕೆ ಮಿಸ್ ಮಾಡ್ತಾ ಇದ್ದೀರಾ? ಪ್ಲೀಸ್ ಡೋಂಟ್ ಮಿಸ್ ಇಟ್. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ಅಭಿಯಾನ ನಡೀತಾ ಇದೆ. ಅದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿ ಇದೆ. 7977773753 79 77 77 37 53ಕ್ಕೆ ವಾಟ್ಸಪ್ ಮಾಡಿ ಕೊರೋನಾ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ನಮ್ಮ ವೆಬ್ಸೈಟ್ಗೂ ಕೂಡ ಲಾಗ್ ಆನ್ ಆಗಿ www.moneycontrol.com/ಸಂಜೀವಿನಿ. ನೆನಪಿರಲಿ, ಆಪ್ತರಕ್ಷಕ 2 ಫಸ್ಟ್ ಡೋಸ್ ಆಗಿದೆ, ಸೆಕೆಂಡ್ ಡೋಸ್ ಆಗಿಲ್ಲದೆ ಹೋದರೆ ನಿರ್ಲಕ್ಷ್ಯ ಮಾಡಬೇಡಿ. ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಖಂಡಿತವಾಗ್ಲೂ ಕಂಪಲ್ಸರಿ ತೆಗೆದುಕೊಳ್ಳಿ. ನ್ಯೂಸ್ ಮುಂದುವರಿಸ್ತೀನಿ, ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. 1 ಡೋಸ್ ಸಾಕಾಗಲ್ಲ, ಬೇಕೇ ಬೇಕು 2ನೇ ಡೋಸ್. ತಪ್ಪದೆ ಹಾಕಿಸ್ಕೊಳ್ಳಿ 2ನೇ ಡೋಸ್ ವ್ಯಾಕ್ಸಿನ್.
ಆಪ್ತ ರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕಿನ ಭೀತಿ ಹಿನ್ನೆಲೆಯಲ್ಲಿ ಗಡಿ ಭಾಗ ಆ ಎಲ್ಲ ಜಿಲ್ಲೆಗಳಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಿ ಈಗ ಅಲರ್ಟ್ ಆಗಿದ್ದಾರೆ. ಕರ್ನಾಟಕದ ದಕ್ಷಿಣ ಅಂದರೆ ಗಡಿ ಜಿಲ್ಲೆ ಚಾಮರಾಜನಗರ, ಪುಣಜನೂರು ಚೆಕ್ ಪೋಸ್ಟ್ನಲ್ಲೂ ಕೂಡ ಅಲರ್ಟ್ ಆಗಿ ಚೆಕ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇತ್ತೀಚೆಗಷ್ಟೇ ಚಾಮರಾಜನಗರದ DC ಆಗಿ ಬಂದವರು ಚಾರುಲತಾ ಸೋಮಲ್ ಅವರು ಚೆಕ್ ಪೋಸ್ಟ್ ಹತ್ರ ಹೋಗಿ ಅಲ್ಲೆಲ್ಲ ಕೂಡ ಭೇಟಿ ಕೊಡ್ತಿದ್ದಾರೆ. ಚಾರುಲತಾ ಸೋಮಲ್ ಅವರು ಚೆಕ್ ಪೋಸ್ಟ್ನಲ್ಲಿನ ದಿನದ 24 ಗಂಟೆ ತಪಾಸಣೆಗೆ ಕ್ರಮ ತೆಗೆದುಕೊಂಡಿದ್ದಾರೆ. ಚಾಮರಾಜನಗರದ DC ಚಾರುಲತಾ ಸೋಮಲ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿದಿನ ನಿಗದಿತ ಗುರಿ 500ರ ಬದಲು 1000 ಟೆಸ್ಟ್ ಮಾಡೋದಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ ಅವರು. ಶಾಲಾ ಕಾಲೇಜು ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಟ್ಟುನಿಟ್ಟಿನ ಟೆಸ್ಟ್ ಮಾಡಿಸೋದಕ್ಕೆ ತೀವ್ರ ನಿಗಾ ವಹಿಸಲಾಗಿದೆ ಎಂದರು. ಪ್ರಸ್ತುತ ಶಬರಿಮಲೆ ಯಾತ್ರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಹೌದು, ಡಿಸೆಂಬರು ಜನವರಿ, ಬಿಕಾಸ್ ಸಂಕ್ರಾಂತಿ ಜನವರಿ 14ಕ್ಕಿರೋದು. ಡಿಸೆಂಬರ್ನೆಲ್ಲ ತುಂಬ ಜನ ಪ್ರಯಾಣ ಮಾಡ್ತಾರೆ. ಹಾಗಾಗಿ ದಿನದ 24 ಗಂಟೆ ನೈಟೆಲ್ಲ ಓಡಾಡೋರು ಇರ್ತಾರೆ. ಸೊ ಹಾಗಾಗಿ 24x7 24 ಗಂಟೆಗಳ ಕಾಲ ತಪಾಸಣೆ ಮಾಡ್ತೀವಿ. ಕೇರಳ ಗಡಿಯ ಮೂಲೆಹೊಳೆ ಹಾಗೂ ಕೆಕ್ಕರಹಳ್ಳ ಚೆಕ್ ಪೋಸ್ಟ್ಗಳು ಕೂಡ ಕಟ್ಟುನಿಟ್ಟಿನ ತಪಾಸಣೆ ಮಾಡಲಾಗುತ್ತೆ ಎಂದರು ಜಿಲ್ಲಾಧಿಕಾರಿಗಳು. ಟಾರ್ಗೆಟಲ್ಲಿ ನಾವೇ 1000ಕ್ಕಿಂತ ಜಾಸ್ತಿ ಟೆಸ್ಟಿಂಗ್ ಇವಾಗ ಮಾಡ್ತಾ ಇರೋದು. ಮತ್ತು ಮುಂದಿನ ದಿನಗಳಲ್ಲಿ ಕೂಡ 1000ಕ್ಕಿಂತ ಕೂಡ ಜಾಸ್ತಿ ಟೆಸ್ಟಿಂಗ್ ಎಲ್ಲ ಇವಾಗ ನಾವೇ ಮಾಡಲಿಕ್ಕೆ DHOಗೆ ಈಗಲೇ ನಾವೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಕೇರಳದಲ್ಲಿ ಶಬರಿಮಲ ಟೆಂಪಲ್ಗೆ ಕೂಡ ಇವಾಗ ಮೂವ್ಮೆಂಟ್ ಎಲ್ಲ ಬರುವ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಮೂಳುಹೊಳೆ ಚೆಕ್ ಪೋಸ್ಟ್ ಮತ್ತು ತೆಕ್ನಹಳ್ಳ ಚೆಕ್ ಪೋಸ್ಟ್ 2 ಚೆಕ್ ಪೋಸ್ಟ್ಗೆ ವಿಸಿಟ್ ಮಾಡಿ ಅಲ್ಲಿ ಇರುವ ಅಧಿಕಾರಿಗಳಿಗೆ ಮತ್ತು ತಾಲೂಕು ಲೆವೆಲ್ ಅಧಿಕಾರಿಗಳಿಗೆ ನಮ್ಮ ಚೆಕ್ ಪೋಸ್ಟಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಆಗಬೇಕು. ಮತ್ತು ಎಲ್ಲ ಕೇರಳದಿಂದ ಬರ್ತಾ ಇರುವ ಜನರದು 72 hours ಕಡ್ಡಾಯವಾಗಿ RT-PCR ಚೆಕ್ ಮಾಡಬೇಕಾಗತ್ತೆ. ಫಸ್ಟ್ ಡೋಸ್ ನಾವೇ ಬರೀ 85% ಅಚೀವ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ 2,78,000 ಲಗ್ಭಗ್ ನಮ್ಮ ಟಾರ್ಗೆಟ್ ಇದೆ. ಅದರಲ್ಲಿ ಅರೌಂಡ್ 6,60,000 ಎಲ್ಲ ನಾವೇ ಅಚೀವ್ ಮಾಡಿದ್ದೀವಿ. ರಾಜ್ಯದಲ್ಲಿ ಒಮಿಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಕಟ್ಟೆಚ್ಚರ ವಹಿಸಲಾಗಿದೆ. ಆದರೆ ಮಂಡ್ಯದಲ್ಲಿ ಲಸಿಕೆ ಪಡೆಯೋದಕ್ಕೆ ಜನ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ. ಸೋಂಕಿನ ಭೀತಿ ಹೆಚ್ಚಾಗ್ತಿದ್ರು ಇನ್ನೂ ಜನ ಮೊದಲ ಡೋಸ್ ಸಹ ಪಡ್ಕೊಂಡಿಲ್ಲ. ರಾಜ್ಯದಲ್ಲಿ ಅತಿ ಹೆಚ್ಚು ಲಸಿಕೆ ನೀಡಿದ 3ನೇ ಜಿಲ್ಲೆ ಎಂಬ ಹೆಗ್ಗಳಿಕೆ ಪಡೆದಿರುವ ಮಂಡ್ಯ ಅದರ ಲಸಿಕೆ ಪಡೆದ 15,000 ಜನ ಸತಾಯಿಸ್ತಾ ಇದ್ದಾರೆ. ಪ್ರತಿದಿನ ಅವರ ಮನೆ ಬಾಗಿಲಿಗೆ ಅಲ್ದು ಲಸಿಕೆ ಪಡಿಬೇಕು, ಪ್ರೈಸ್ ಪಡ್ಕೊಳ್ಳಿ ಅಂತ ಮನವಿ ಮಾಡಿದ್ರು ಜನ ಆವಾಜ್ ಹಾಕಿ ಇವ್ರನ್ನೇ ವಾಪಸ್ ಕಳಿಸ್ಬಿಡ್ತಾರೆ. ಶತಾಗತೆ ಅವ್ರಿಗೆಲ್ಲ ಲಸಿಕೆ ಹಾಕೋದಕ್ಕೆ DHO ಡಾಕ್ಟರ್ ಧನಂಜಯ್ ತೀರ್ಮಾನಿಸಿ ಸ್ವತಃ ಅವರೇ ಮನೆಗೆ ಹೋಗಿ ಶುರು ಮಾಡಿಬಿಟ್ರು. ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೂ ಕಾಲ್ಗೂ ಏನು ಇಲ್ಲ ಮತ್ತೆ ಇನ್ನೂ ಚೆನ್ನಾಗಿ ಹಾಕ್ಸ್ಕೊಳ್ಳಿ. ಸರಿ ಯಜಮಾನ್ರೆ, ಈಗ ಡಾಕ್ಟರ್ ಬಂದು ಹೇಳ್ತಾರಲ್ಲ, ಬನ್ನಿ ಈ ಕಡೆಗೆ ಜಲ್ದಿ. ಏನ್ ಇದೊಂಚೂರು ಡ್ರಾಪ್ ಹಾಕೋದ್ರೆ ಏನ್ ತೊಂದರೆ ಆಗುತ್ತೆ? ಇಲ್ಲೇ ನಿನ್ನ ಕೈಗೆ ಈಗ ಹಾಕೋದು ಇಲ್ಲ ಡಾಕ್ಟ್ರೆ, ಅವರು ಅಂತಾರೆ. ಬೇರೆ ಏನು ನಾನು ಹೇಳ್ತಾರೆ ಸರ್, ತಗೊಳ್ಳೋ ಅಂತಲೇ ಮಾತೇ ಇಲ್ಲ. ಈಗ ಹೋಗಿ ಅವ್ರ ಜೊತೆಗೆ ಒಬ್ಬರು ದೊಡ್ಡವರ ಜನ ಮನೆ ಬಾಗಿಲು ಬಂದು ನಿಂತಿದ್ದಾರೆ. ಏನೇನು ಮಾಡ್ತಾ ಇರೋದು ನೋಡಲ್ಲಿ. ನಿಮ್ಮ ಅತ್ತೆ ಅಂತ ಹಾಕ್ಸ್ಕೊತಾವ್ರ ನಿನ್ಗಾರಮ್ಮ. ನಿಮ್ದು ಯಾವ ಊರ? ಯಾವೂರಮ್ಮ ನಿಮ್ದು? ನಿಮ್ ತಂದೆ ಮನೆ ಯಾವರಮ್ಮ? ಯಾರಾದ್ರೂ ಸತ್ತಿದಾರನಮ್ಮ? ಇಂಜೆಕ್ಷನ್ ತಗೊಂಡು ಎಷ್ಟು ಜನ ನಾವೆಲ್ಲ ಕೆಲಸ ಮಾಡ್ತಿಲ್ವೇನಮ್ಮ? ಓದಿದ್ರೆ ನಾನು ಯಾಕೆ ಹಿಂಗ ಆಯ್ತಿದೆ ಹೇಳಿ ಸರ್. ಏನಾಗಿದೆ ಪಾಪ? ಒಳ್ಳೇದಾಗ್ಬೇಕು. ನೀನ್ ಇಂಜೆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮಗುಗ್ ತೊಂದರೆ ಆಗುತ್ತೆ. ನಿನ್ ಮಗಂಗೋಸ್ಕರ ತಗೋತಾ ಇದೀನಿ. 3 kg ಅಕ್ಕಿ 3 kg ರಾಗಿ ಸಾಯಿ ಗಂಟ ಉಣ್ಣುದಿಲ್ಲ, ತಿಂಗಳ ಗಂಟ ಉಣ್ಣುದಿಲ್ಲ. ನಾವು ತಕೊಂಡ್ ತಿನ್ನೇಬೇಕು. ಮಂಡ್ಯದಲ್ಲೂ ಕೊಡೋದಿಲ್ವಾ ಬೇಡ, ಇಲ್ಲೂ ಕೊಡೋದಿಲ್ವಾ ಬೇಡ. ನಾನು ಗ್ರಾಮ ಸಭೆಲ್ಲ ಮಾತಾಡ್ತೀನಿ ಬಿಡಿ. ನನ್ಗೇನು ಕೇಳ್ತಾ ಇಲ್ವಲ್ಲ, ನಾನು ಏನೂ ಕೇಳ್ತಾ ಇಲ್ಲ. ನಿಮ್ನ ಬಂದುದ ಕೊಡ್ತಾರೆ, ಬರೋದು ಇರ್ತಾರೆ. ನಾನು ಯಾರನ್ನೇ ರಿಕ್ವೆಸ್ಟ್ ಮಾಡಿ ಕೊಡ್ಸ್ಕೊಡ್ರಿ, ನಾವು ಮಾಡ್ಕೊಡ್ರಿ ಅಂತೀರ. ಇತ್ತ ಅನ್ನ ಉಣ್ಣುತ್ತಾ ಕಂಬ್ಲಿ ಕುಡಿತೀನಿ, ಅಂಬ್ಲಿ ಕುಡಿತಕ್ಕೆ
ಹಾಕಿಸ್ಕೊಂಡು ಹೋಗ್ತಾರೆ ಅವ್ರು. ಇಲ್ಲ, ಇಲ್ಲ, ಬಂದ್ಮೇಲೆ ಬಂದೆ ಅಂತ ನೀವು ಇಂಜೆಕ್ಷನ್ ತಗೊಳ್ಳಿ, ಆಮೇಲೆ ತಂದ್ಕೊಡಿ, ನಾನು ಎಂಟ್ರಿ ಮಾಡ್ಕೊತೀವಿ. ಆಮೇಲೆ ತಂದ್ಕೊಡ್ರಿ, ಕೂತ್ಕೊಳ್ಳಿ ಮಾಡ್ಕೊಳ್ಳಿ, ನಾವು ಬೇರೆ ಕಡೆ ಹೋಗ್ಬೇಕು, ಬಿಸ್ಲಲ್ಲಿ ಇಟ್ಕೊಳ್ಳಂಗಿಲ್ಲ ಜಾಸ್ತಿ ಕ್ಯಾರಿಯರ್. ನಿಮ್ದು ಯಾವ್ದಮ್ಮ? ಫಸ್ಟ್ ಸೆಕೆಂಡ್ ಡೋಸ್ ಇವ್ರದ್ದು ಚೈತ್ರ ಯಾಕೆ ಕೋವಿಶೀಲ್ಡ್? ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕಿನ ಭೀತಿ, ಹಾಗಾಗಿ ಗಡಿ ಜಿಲ್ಲೆಗಳಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ. ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಮುಂಬೈ, ಮಹಾರಾಷ್ಟ್ರ ಆ ಭಾಗ, ಬೆಳಗಾವಿಯಲ್ಲಿ ನೀವು ನೋಡ್ತಿರುವಂಥ ದೃಶ್ಯ, 23 ಚೆಕ್ ಪೋಸ್ಟು. 2 ಡೋಸ್ ಪಡ್ಕೊಂಡ್ರೆ ಮಾತ್ರ ಸರ್ಟಿಫಿಕೇಟ್ ತೋರಿಸಿ ಒಳಗೆ ಬನ್ನಿ, ಇಲ್ವಾ ಬರಬೇಡಿ, ಹಂಗೆ ವಾಪಸ್ ಹೋಗಿ ತಗೊಂಬರೋ ತನಕ ಬರಬೇಡಿ ಅಂತ DC ವೆಂಕಟೇಶ್ ಕುಮಾರ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟರು. ಕೇರಳದಿಂದ 60 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ವಿದೇಶದಿಂದ ಬಂದಿರೋರ ಪ್ರಯಾಣಿಕರ ಬಗ್ಗೆ ನಮಗಿನ್ನೂ ಮಾಹಿತಿ ಇಲ್ಲ. ಬೆಳಗಾವಿ DC ವೆಂಕಟೇಶ್ ಕುಮಾರ್ ಮಾತಾಡಿದ್ರು, ನೋಡೋಣ. ಕೋವಿಡ್ ಪ್ರಕರಣಗಳ ಸಂಖ್ಯೆ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಗಡಿ ಜಿಲ್ಲೆಗಳು ಪರ್ಟಿಕ್ಯುಲರ್ ಆಗಿ ಬೇರೆ ರಾಜ್ಯದ ಜೊತೆ ಗಡಿಯನ್ನು ಶೇರ್ ಮಾಡುವ ಜಿಲ್ಲೆಗಳು ಕಟ್ಟೆಚ್ಚರ ವಹಿಸಬೇಕಾಗ್ತದೆ ಅಂದರೆ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ. ಸರ್ಕಾರದಿಂದ ಕೂಡ ನಮಗೆ ನಿರ್ದೇಶನ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ 23 ಚೆಕ್ ಪೋಸ್ಟ್ಗಳು ಇವೆ. ಅದರಲ್ಲಿ ಅಂತರ ರಾಜ್ಯ ಮತ್ತು ಅಂತರ ಜಿಲ್ಲಾ ಚೆಕ್ ಪೋಸ್ಟ್ಗಳು ಕೂಡ ಜನ ಸಂಚಾರ ಕಡಿಮೆ ಇರೋದು. ಸೊ ಬಟ್ ಯಾವುದೇ ಇದ್ರೂ ಕೂಡ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಪೊಲೀಸ್ ಮತ್ತು ಇತರ ಇಲಾಖೆಯ ಸಿಬ್ಬಂದಿಗಳು ಹಾಕಕ್ಕೆ ಹೇಳಿದ್ವಿ. ಇಲ್ಲಿ ಯಾರೇ ನಮ್ಮ ಜಿಲ್ಲೆಯ ಒಳಗಡೆ ಗೋವಾದಿಂದ ಅಥವಾ ಮಹಾರಾಷ್ಟ್ರದಿಂದ ಎಂಟ್ರಿ ಆಗಬೇಕಾದ್ರೆ 72 ತಾಸು ಮುಂಚಿತವಾಗಿ RT-PCR ನೆಗೆಟಿವ್ ವರದಿ ಇರಬೇಕು, ಅಥವಾ 2 ಡೋಸ್ ಲಸಿಕೆ ಹಾಕಿರೋದನ್ನ ಸರ್ಟಿಫಿಕೇಟ್ ತೋರಿಸ್ಬೇಕಾಗ್ತದೆ. ಇದು ಎರಡರಲ್ಲಿ ಯಾವುದೂ ಇಲ್ಲದೆ ಇದ್ದರೆ ಈಗ ಸದ್ಯಕ್ಕೆ ಎಂಟ್ರಿ ನಾವು ಕೊಡಲ್ಲ. ಕೆಲವು ಜನಗಳನ್ನು ನಿನ್ನೆನೇ ವಾಪಸ್ ಕಳಿಸ್ತೀವಿ. ಇಲ್ಲಿ ಬಂದಿದ್ದವರನ್ನು ಕೂಡ ಎಲ್ಲ ಚೆಕ್ ಪೋಸ್ಟ್ಗಳು ವಾಪಸ್ ಕಳಿಸ್ತೀವಿ. ವಿದೇಶದಿಂದ ಬಂದಿರೋರ ಬಗ್ಗೆ ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಇಲ್ಲ. ಬಟ್ ಈಗಾಗಲೇ ಸರ್ಕಾರ ಬೆಳಗಾವಿ ಆಯಿತು, ಇನ್ನು ಯಾದಗಿರಿ ಕಡೆ ಹೋಗೋಣ. ಯಾದಗಿರಿ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. 10 ಚೆಕ್ ಪೋಸ್ಟ್ಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಚೆಕ್ ಪೋಸ್ಟ್ಗಳಲ್ಲಿ ಸ್ವಾಬ್ ಕಲೆಕ್ಟ್ ಮಾಡ್ತಾರೆ. ಬಿಕಾಸ್ ಯಾದಗಿರಿ ತೆಲಂಗಾಣ ಗಡಿ ಆ ಕಡೆ ಎಲ್ಲ ತುಂಬ ಜನ ಓಡಾಡ್ತಾರೆ. ಸೊ ಹಾಗಾಗಿ ದೇ ಆರ್ ರೆಡಿ, ಚೆಕ್ ಪೋಸ್ಟ್ ಎಲ್ಲ ಮಾಡಿ ಚೆಕ್ ಮಾಡ್ತಿದ್ದಾರೆ ಅಲ್ಲಿ. ಈಗ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು 3ನೇ ಅಲೆ ಮಾತ್ರ ನಿರಂತರವಾಗಿ ನಮ್ಮ ಚೆಕ್ ಪೋಸ್ಟ್ ಅವಾಗಿಂದ 2ನೇ ಅಲೆ ಬಿಗಿನಿಂಗ್ ಇಂದನೇ ಈಗ ತನಕ ಚೆಕ್ ಪೋಸ್ಟ್ ನಡೀತಾ ಇದೆ ಕಂಟಿನ್ಯೂಸ್ ಆಗಿ. ನಾವು ಯಾವ ಚೆಕ್ ಪೋಸ್ಟ್ ಸ್ಟಾಪ್ ಮಾಡಿಲ್ಲ. ಬೇರೆ ಕಡೆ ಚೆಕ್ ಪೋಸ್ಟ್ ಕ್ಲೋಸ್ ಮಾಡಿದ್ರು, ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಆಕ್ಟಿವೇ ಇತ್ತು. ಸೊ ಈಗ ನಮ್ಮಲ್ಲಿ ಏನ್ ಮಹಾರಾಷ್ಟ್ರ ಭಾಗದಲ್ಲಿ ಬರುವ ಜಿಲ್ಲೆಗಳು, ಕಲಬುರಗಿ, ಬೀದರ್, ಅವರೆಲ್ಲ ಅಲ್ಲಿಂದ ಬರುವ ಟ್ರಾವೆಲರ್ಸ್ಗೆ ಚೆಕ್ ಪೋಸ್ಟ್ ಇದು ಮಾಡಿದರೆ, ನಮ್ಮಲ್ಲಿ 10 ಚೆಕ್ ಪೋಸ್ಟ್ ಇದೆ. ಈ 10 ಚೆಕ್ ಪೋಸ್ಟ್ ಅಲ್ಲಿ ನಮ್ಮಲ್ಲಿ ಇರುವ ಸ್ವಾಬ್ ಕಲೆಕ್ಷನ್ ಟೀಮ್ ಅವರು ಸ್ವಾಬ್ ಚೆಕ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಬಟ್ ಆದ್ರೂ ಇಂಟರ್ ಡಿಸ್ಟ್ರಿಕ್ಟ್ ನಮಗೆ ಸ್ಪೆಸಿಫಿಕ್ ಸ್ವಾಬ್ ಕಲೆಕ್ಷನ್ಗೆ ಆದೇಶ ಇಲ್ಲದ್ರೂ ಸಹ ನಾವು ನಮ್ಮ ಜಿಲ್ಲೆಯಲ್ಲಿ ಅವಾಗಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಈ ಚೆಕ್ ಪೋಸ್ಟ್ ಚೆಕಿಂಗ್. 2ನೇ ಆದ್ಮೇಲೆ ಒಂಥರ ಭಯ ಹೋದಂಗಾಗಿತ್ತು, ಇನ್ನೇನ್ ಬಿಡು ಎಲ್ಲ ಮುಗೀತು ಅನ್ನೋ ತರ. ಅದಕ್ಕೆ ವ್ಯಾಕ್ಸಿನ್ಗೆ ನಾವು ಹರಸಾಹಸ ಮಾಡಿ ಏನು ಹಾಕಿಸ್ತಾ ಇರೋದು ನೋಡಿದ್ರೆ ಯಾವುದೇ ಭಯ ಉಳಿದೇ ಇಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಈ 3ನೇ ಅಲೆ ಏನಿದೆ ನಮಗೆ ಒಂದು ದೊಡ್ಡ ವಾರ್ನಿಂಗ್ ಬೆಲ್ಲು. ಇದು ಮ್ಯೂಟೇಷನ್ ಆಗುತ್ತೆ ವೈರಸ್ಸು, ಯಾವ ರೂಪದಲ್ಲಿ ಮತ್ತೆ ಯಾವಾಗ ಏನ್ ಬರಬಹುದು ಅನ್ನೋದು ಹೇಳಕ್ಕಾಗಲ್ಲ. ಅದಕ್ಕೆ ವ್ಯಾಕ್ಸಿನ್ ಮ್ಯಾಂಡೇಟರಿ ಆಗಿ ನಮ್ಮ ಕೈಯಲ್ಲಿ, ನಮಗೆ ಅದನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ ನಮ್ಮ ಕೈಯಲ್ಲೇನೆ ನಮ್ಮಲ್ಲಿ ಸೇಫ್ಟಿ ಇರಬೇಕಾದ್ರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡೋದು ಸರಿಯಲ್ಲ. ವ್ಯಾಕ್ಸಿನ್ ಅಂತೂ ಎಲ್ಲರೂ ತಗೊಳ್ಳೇಬೇಕು. ಅದರ ಜೊತೆಗೆ ಜಾಸ್ತಿ ಜನಜಂಗುಳಿ ಸೇರೋದು ಬೇಡ, ಅಂಡ್ ಮಾಸ್ಕ್ ಹಾಕೊಳ್ಳೋದು ಅನಿವಾರ್ಯ. ನಾವೆಷ್ಟೇ ಸ್ಟ್ರಾಂಗು, ಎಷ್ಟೇ ಹೆಲ್ದಿ ಆಗಿದ್ರು ಇವೆಲ್ಲ ಸಿಂಪಲ್ ಥಿಂಗ್ಸ್ ಇದೆ. ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ನಮಗೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗಬಹುದು. ಅಂಡ್ ಇಲಾಖೆ ಕಡೆಯಿಂದನೂ ನಾವೇನಿದೆ ನಮ್ಮ ಕಡೆಯಿಂದ 3ನೇ ಅಲೆಯಲ್ಲಿ ಫಸ್ಟ್ ಅಲೆ ಅಂಡ್ ಸೆಕೆಂಡ್ ಅಲೆಗಿಂತನೂ ಜಾಸ್ತಿ ಈ ಸಲ ನಾವು ಆಕ್ಸಿಜನ್ ಬೆಡ್ಸ್ ಮಾಡಿಸ್ಕೊಂಡಿದ್ದೀವಿ. ಆಕ್ಸಿಜನ್ ಜನರೇಟರ್ 900 ತನಕ ನಮ್ಮಲ್ಲಿ ಅವೈಲಬಲ್. ಈ ಟೆನ್ಷನ್ ಶುರುವಾಗಿದ್ದು ಈ ಧಾರವಾಡ SDM ಕಾಲೇಜಿಗೆ ಬಂತಲ್ಲ ಆಗ, ಅಂದರೆ 4-5 ದಿವಸದ ಹಿಂದೆ. ಧಾರವಾಡದ SDM ಕಾಲೇಜಲ್ಲಿ ಕೊರೋನಾ ಕೇಸ್ ಹೆಚ್ಚಳದ ಹಿನ್ನೆಲೆಯಲ್ಲಿ ಜಿಲ್ಲೆಯ 6,000 ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಒಳಪಡಿಸಲಾಗಿದೆ. ಎಲ್ಲ ಹಾಸ್ಟೆಲ್ಗಳಲ್ಲಿ ಕೋವಿಡ್ ಟೆಸ್ಟನ್ನು ಕಡ್ಡಾಯಗೊಳಿಸಿದ್ದಾರೆ. ಸರತಿ ಸಾಲಲ್ಲಿ ನಿಂತು ವಿದ್ಯಾರ್ಥಿಗಳು ಟೆಸ್ಟ್ ಮಾಡಿಸ್ಕೊಳ್ತಿದ್ದಾರೆ. ರೂಪಾಂತರಿ ಕೊರೋನಾ ತಡೆಗೆ ಜಿಲ್ಲಾಡಳಿತ ಈಗ ಮುಂದಾಗಿದೆ. ಗುಡ್ ಇನಿಷಿಯೇಟಿವ್.
ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. आपने टीका लगाया क्या? टीका लगा, वो जरा टीका लगा, जब अपनी बारी आए टीका लगा, टीका लगा, वो जरा टीका लगा, जब अपनी बारी आए टीका लगा, टीका लगा, वो जरा टीका लगा, वो जरा टीका 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 लगाया क्या? लगवा ले चुमन तेरा सहले सहले, तू सबसे ये कह ले जनहित में जारी मिलती का डरना, ओ निडर टीका लगा, ओ जरा टीका लगा, जब अपनी बारी आए टीका लगा, टीका लगा, ओ जरा टीका लगा, ओ जरा टीका 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 लगाया क्या? टीका लगा, ओ जरा टीका लगा, जब अपनी बारी आए टीका लगा. ವೆಲ್ಕಮ್ ಬ್ಯಾಕ್. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ ನಡೆಸಿ ಶೋಧ ಕಾರ್ಯವನ್ನು ನಡೆಸಿದ್ರು. ಜೈಲಲ್ಲಿ ಅಕ್ರಮ ನಡೀತಿರುವಂತಹ ಆರೋಪ ಹಿನ್ನೆಲೆ ಕೇಳಿಬಂದಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆ 5:30ಕ್ಕೆ ಜೈಲಲ್ಲಿ ಸರ್ಚಿಂಗ್ ಆಪರೇಷನ್ ನಡೀತು. ಸಿಸಿಬಿ ಕೇಂದ್ರ ಅಪರಾಧ ವಿಭಾಗ ಅದರ ಮುಖ್ಯಸ್ಥರು ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ದಾಳಿ ನಡೀತು. ಈ ಸಂದರ್ಭದಲ್ಲಿ ಜೈಲಲ್ಲಿ ಗಾಂಜಾ ಸೇದುವ ಪೈಪ್ಗಳು, ಮೊಬೈಲ್ ಫೋನ್ಸ್ ಪತ್ತೆಯಾಗಿದೆ. ಪ್ರತಿ ಬ್ಯಾರಕ್ನಲ್ಲಿ ಸರ್ಚ್ ಮಾಡಿದ್ರು. ಹಳೆ ರೌಡಿ ಶೀಟರ್ಸ್ಗಳನ್ನು ವಿಚಾರಣೆಗೆ ಒಳಪಡಿಸಿದ್ರು. ಬ್ಯಾಂಗ್ಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆದಂಗೆ ನೋಡ್ಕೊಳ್ಳೋಕ್ಕೆ ಈ ಹಿಂದೆನೂ ಕೂಡ ನಾವು ಅಲ್ಲಿ ಸರ್ಚಸ್ಗಳನ್ನು ಮಾಡಿದ್ವಿ. ಅದೇ ರೀತಿ ಇವತ್ತು ಬೆಳಗಿನ ಜಾವ ಸುಮಾರು 6 ಗಂಟೆಗೆ CCB ಅಧಿಕಾರಿಯವರು ಹಾಗೂ ಜೈಲಿನ ಅಧಿಕಾರಿಯವರು ಕೂಡ ಒಟ್ಟಿಗೆ ಸೇರಿ ಎಲ್ಲ ಬ್ಯಾರೆಕ್ಗಳನ್ನು ತಪಾಸಣೆ ಮಾಡಿ ಏನಾದರೂ ಇಲ್ಲಿಗಲ್ ಆಗಿ ಮೊಬೈಲ್ ಫೋನ್ ಬಳಕೆ ಆಗ್ತಾ ಇದೆಯಾ ಅಥವಾ ಯಾವುದಾದ್ರು ನಿಷೇಧ ವಸ್ತುಗಳು ಬಳಕೆ ಆಗ್ತಾ ಅದ್ರ ಬಗ್ಗೆ ಎಲ್ಲ ನಾವು ಸರ್ಚ್ ಮಾಡಿದ್ವಿ. ಈ ಸರ್ಚಲ್ಲಿ 2 DCPs ಮತ್ತು ಸುಮಾರು 15 ಜನ ಇನ್ಸ್ಪೆಕ್ಟರ್ಸ್ ಹಾಗೂ ಸಿಬ್ಬಂದಿಯವರು ಈ ಸರ್ಚಲ್ಲಿದ್ದರು. ಈ ಸರ್ಚಲ್ಲಿ ಈವರೆಗೆ ನಮಗೆ ಕೆಲವೊಂದು ಗಾಂಜಾ ಪ್ಯಾಕೆಟ್ ಸಿಕ್ಕಿದೆ ಮತ್ತು ಗಾಂಜಾ ಸೇವನೆ ಮಾಡೋಕ್ಕೆ ಏನು ಪೈಪ್ ಉಪಯೋಗ ಮಾಡ್ತಾರೆ, ಈ ಗಾಂಜಾ ಪೈಪ್ಸು ಕೂಡ ಸುಮಾರು 6 ರಿಂದ 7 ಪೈಪ್ಸು ಕೂಡ ಸಿಕ್ಕಿದೆ. ಇದೇ ರೀತಿ ಈ ಸರ್ಚ್ಗಳು ಮುಂದುವರಿಯುತ್ತೆ ಮತ್ತು ಈಗ ಏನೇನು ಸಿಕ್ಕಿದೆ ಅದ್ರ ಬಗ್ಗೆ ಕಾನೂನು ಅಡಿಯಲ್ಲಿ ಕ್ರಮ. ಬೆಂಗಳೂರು ಉತ್ತರ ತಾಲೂಕಿನ ಹಾರೋ ಕ್ಯಾತನಹಳ್ಳಿ ಪತ್ನಿಯಿಂದಲೇ ಕೊಲೆಯಾಗಿದ್ದ ಉದ್ಯಮಿ ಸ್ವಾಮಿರಾಜ್ ಮನೆಯಲ್ಲಿ ಈಗ ಕಳ್ಳತನ ಆಗಿದೆ. ಸ್ವಾಮಿರಾಜನ್ ಕೊಲೆ ಆದಮೇಲೆ ಪತ್ನಿ ನೇತ್ರ ಜೈಲು ಸೇರಿದ್ರು. ಮನೆಯಲ್ಲಿ ಯಾರೂ ಇಲ್ಲದನ್ನು ಕಂಡು ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದಾರೆ. ಮನೆ ಬಾಗಿಲು ಕಿಟಕಿ ಸರಳುಗಳನ್ನು ಕಟ್ ಮಾಡಿ ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಕಳುವಾಗಿರೋ ವಸ್ತುಗಳ ಬಗ್ಗೆ ನಿಗದಿತ ಮೌಲ್ಯದ ಬಗ್ಗೆ ಮಾಹಿತಿ ಇಲ್ಲ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂರ್ನಾಲ್ಕು ತಿಂಗಳಿಂದ ನಂದಿ ಬೆಟ್ಟಕ್ಕೆ ಹೋಗಿಲ್ಲ ಅಂತ ಯಾರು ಅನ್ಕೋತಾ ಇದ್ರೆ ನಾಳೆಯಿಂದ ಹೋಗ್ಬೋದು. ಪ್ರವಾಸಿ ತಾಣ ನಂದಿ ಬೆಟ್ಟ ನಾಳೆಯಿಂದ ಓಪನ್ ಆಯಿತು ಪ್ರವಾಸಿಗರಿಗೆ. ಆಗಸ್ಟ್ 24ನೇ ತಾರೀಕು ಮಳೆಯಿಂದ ಗುಡ್ಡ ಕುಸಿತ ಆಗಿತ್ತು. ರಸ್ತೆ ಕಾಮಗಾರಿ ಮುಗೀತು. ನಾಳೆಯಿಂದ ಪ್ರವೇಶ ಕಲ್ಪಿಸ್ಕೊಟ್ಟಿದ್ದಾರೆ. ಆದರೆ ನೆನಪಿರಲಿ, ಶನಿವಾರ ಭಾನುವಾರ ಹೋಗಂಗಿಲ್ಲ. ವೀಕೆಂಡ್ ನಿರ್ಬಂಧ ಇದೆ, ಕರ್ಫ್ಯೂ ಇದೆ. ಶನಿವಾರ ಭಾನುವಾರ ಫುಲ್ ಬಂದ್, ಸೋಮವಾರದಿಂದ ಶುಕ್ರವಾರ ಫುಲ್ ಓಪನ್. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನಗಲಿ ತಿಂಗಳು ಮುಳುಗೋಯ್ತು. ಅಪ್ಪುವನ್ನು ನೆನೆದು ಜನಪದರ ಬಾಯಲ್ಲಿ ಪುನೀತ್ ಸಾವಿನ ಬಗ್ಗೆ ನೋವಿನ ಹಾಡನ್ನು ಹಾಡಿದ್ದಾರೆ. ಹೇಗೆ ಮರೆಯಲಿ ಪುನೀತ ರಾಜು ನಿನ್ನ, ಮರೆಸಿ ಮಣ್ಣಿನೊಳಗೆ ಹೇಗೆ ಬಂತಪ್ಪ ನಿನಗೆ ಸಾವು ಅಂತ ನೋವಿನಲ್ಲಿ ಹಾಡಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಮೇಲಿನ ಅಭಿಮಾನ ಹಾಗೂ ಅವರ ಬದುಕಿನಿಂದ ಪ್ರೇರಿತರಾಗಿ ರಾಮಸಮುದ್ರ, ಇದು ಚಾಮರಾಜನಗರ, ಸಾವಿತ್ರಮ್ಮ ಮಣಿಯಮ್ಮ ಅವರ ತಂಡ ಜನಪದ ಹಾಡನ್ನು ರಚನೆ ಮಾಡಿದ್ದಾರೆ. ಪುನೀತ್ ಪುಣ್ಯಸ್ಮರಣೆ ಕಾರ್ಯಕ್ರಮಗಳಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ ಈ ಜನಪದ ಹಾಡು. ಅದರ ಝಲಕ್ ನಿಮಗೋಸ್ಕರ. ಹೇಗೆ ಮರೆಯಲಿ ಹೇಗೆ ಮರೆಯಲಿ ಪುನೀತ ನಿನ್ನ, ಮರಸಿ ಮಣ್ಣಿನೊಳಗೆ ಮರಸಿ ಮಣ್ಣಿನೊಳಗೆ
ದ್ಯಾಮರ ಪಟ್ಟಣದಲ್ಲಿ ಮರೆಯಲಿ ಹೇಗೆ ಮರೆಯಲಿ ನಿಮ್ಮ ಮರಸಿ ಮಣ್ಣಿನೊಳಗೆ ಮರಸಿ ಮಣ್ಣಿನೊಳಗೆ ಹನ್ನೊಂದೆರಗಾಯಿತು ನಿನಗೆ ನಿರ್ವಾಣ ಮರೆಯಲಿ ಯಾಕೆ ಮರೆಯಲಿ ಹೋಣಿರ್ತಾನಿನ್ನ ಮಾರಾಸಿ ಮಣ್ಣಿನ ಒಳಗೆ ಮಾರಾಸಿ ಮಣ್ಣಿನೊಳಗೆ ನಿನಗಾದ ಚಂದಕ್ಕೆ ಶಿವನು ನಿನು ಕೊಟ್ಟಾದ ಜ್ಞಾನಕ್ಕೆ ಶಿವನು ಮುದ್ದನದ ಸಾವ ಕೊಟ್ಟನಲ್ಲ ಹೇಗೆ ಮರೆಯಲಿ ಹೇಗೆ ಮರೆಯಲಿ ಗುಣಿರ್ತಾನಿನ್ನ ಮಾರಾಸಿ ಮಣ್ಣಿನೊಳಗೆ ಮಾರಾಸಿ ಮಣ್ಣಿನೊಳಗೆ ಇದು ಮರೆಯಲಿ ಹೇಗೆ ಮರೆಯಲಿ ಪುನೀತರಾಜು ನಿನ್ನ ಮಾರಾಸಿ ಮಣ್ಣಿನೊಳಗೆ. ನಮ್ಮ ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬ ಇಷ್ಟ, ಅಭಿಮಾನ. ನಮ್ಮ ಆವಾಗಲಿಂದ ಅವ್ರಿಗೆ ಫಿಲಮ್ ಅಂದರೆ ತುಂಬ ಇಷ್ಟ ನೋಡ್ತೀವಿ ಸರ್. ಅದಕ್ಕೋಸ್ಕರ ನಮ್ಮ ಹಾಡು ಆಡಬೇಕು ಅಂತ ಸೋಮಣ್ಣ ಪದಕ್ಕೆ ಹೋಗಿದ್ದು ಹುಣಸೂರಲ್ಲಿ. ನಾವು ಸ್ವಂತಾಗ ಆಡ್ದು ಸರ್. ಆಡಿದಾಗ ಅವರು ಆಯ್ತು ನಿಮ್ಗೆ ಆಡಿಷನ್ ಮಾಡ್ತೀವಿ. ನಾವೇ ಆಡ್ದು ಸರ್, ಏನು ಬರೋದಿರೋದು ಏನಿಲ್ಲ ಸರ್, ನಾವೇ ಆಡಿದ್ದೀವಿ. ಅವ್ರ ಬಗ್ಗೆ ನಾವೇ ಆಡಿದ್ದು, ಸ್ವಂತಾಗ ಆಡ್ದು ಸರ್. ನಮ್ಗೆ ಬರೋದು ಏನಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಬರೋದು, ಸ್ವಂತಾಗ ಆಡಿರೋದು ಸರ್, ಬಯಲೇ ಆಡಿರೋದು ಸರ್. ಅವರು ಸೋತವರಲ್ಲ ಸರ್, ಬೇಜಾರಾಗೋಗಿ ನಮ್ಗೆ ತುಂಬ ನೋವಾಯಿತು. ನಮ್ಮ ಮಕ್ಕಳು ಹೋಗಿದ್ದು ಬಂದರೆ, ನಮ್ಮ ತಮ್ಮವರೆಲ್ಲ ಹೋಗಿದ್ದು ಬಂದರೆ ನಮ್ಗೆ ಹೋಗ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಹೇರ್ ಸಫಾ ಮೊದಲ ದಿನದಿಂದಲೇ